ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಎಲ್ಲ ಸ್ವಚ್ಛಮನೆಯ ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಮುಂಚಿತವಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮುಂದಿನ ವರ್ಷ ಎಲ್ಲರಿಗೂ ಖುಷಿ ಆರೋಗ್ಯ ತಂದುಕೊಡಲಿ ಅಂತ ನಾನು ಭಗವಂತನ ಕೇಳ್ಕೊತೀನಿ. ಸ್ನೇಹಿತರೆ, ನಾನು ಇವತ್ತು ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಮುಂದಿನ ವರ್ಷ 2025ನೇ ಇಸ್ವಿ ಹೇಗಿರುತ್ತೆ ಅಂತ ಹೇಳ್ತೀನಿ. ವೈಯಕ್ತಿಕವಾಗಿ 1ನೇ ಸೀರೀಸ್ ಯಾರ್ಯಾರು ಹುಟ್ಟಿದ್ದಾರೆ, 1ನೇ ತಾರೀಕು, 28ನೇ ತಾರೀಕು, 19ನೇ ತಾರೀಕು, ಟೋಟಲ್ ಮಾಡಿದ್ರೆ 1 ಬರಬೇಕು ಬರ್ತ್ ಡೇಟ್. ಸೊ ಅವರೆಲ್ಲ 1 ಸೀರೀಸ್ ಅಂತ ಪರಿಗಣಿಸಲಾಗುತ್ತೆ. ಸೊ ಆ ಡೇಟಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ, 1/19/28. ಸೊ ಅವ್ರಿಗೆ ಜಾನ್ವರಿ ತಿಂಗಳು ಹೇಗಿರುತ್ತೆ ಅಂತ ಹೇಳ್ತೀನಿ. ಜಾನ್ವರಿ 1 ಸೀರೀಸಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ ಅವ್ರಿಗೆ ಹೇಳ್ತೀನಿ. ಅವ್ರಿಗೆ 2025ನೇ ಇಸ್ವಿ ಒಂಥರ ನಿಧಾನಗತಿಯಲ್ಲಿ ಆರಂಭ ಆಗುತ್ತೆ, ಒಂಥರ ಸ್ಲೋ ಸ್ಟಾರ್ಟ್. ಆಮೇಲೆ ಮುಂದಿನ ವರ್ಷ ಆಲ್ಮೋಸ್ಟ್ ಎಲ್ಲ ಒಂಥರ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ ಅಂತ ಹೇಳ್ಬೋದು. ಸಮಯ ನಷ್ಟ ಆಗುತ್ತೆ. ಎಲ್ಲ ವಿಷಯದಲ್ಲೂ ವರ್ಷ ಪೂರ್ತಿ ತಾಳ್ಮೆಯಿಂದ ಇರಬೇಕು ನೀವು. ಸಂತೋಷಕರ ಸಮಯದಲ್ಲೂ ಕೂಡ ತಾಳ್ಮೆಯಿಂದನೇ ಇರಬೇಕು. ಸೊ ಇಟ್ ಈಸ್ ಎ ಪ್ಲೆಸೆಂಟ್ ಟೈಮ್ ಟು ಬಿ ಕಾಲ್ ಆ್ಯಂಡ್ ಹಿಯರ್ ಟು ಬಿ ಪೇಷನ್ಸ್ ಇನ್ ಆಲ್ ಆಸ್ಪೆಕ್ಟ್ಸ್ ಅಂತ ಹೇಳ್ತೀನಿ. ಇನ್ನು ಫೆಬ್ರವರಿ ಮಂತಲ್ಲಿ 1 ಸೀರೀಸಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ ಅವ್ರಿಗೆ ಹೇಗೆ 2025ನೇ ಇಸ್ವಿ ಇರುತ್ತೆ ಅಂತ ಹೇಳ್ತೀನಿ. ಅವ್ರಿಗೆ 2025ನೇ ಇಸ್ವಿ ಒಂಥರ ಚೆನ್ನಾಗಿರುತ್ತೆ. ಇಟ್ ಈಸ್ ಅ ಪ್ಲೆಸೆಂಟ್ ಆ್ಯಂಡ್ ಎಂಜಾಯಬಲ್ ಇಯರ್, ಬಟ್ ಹಾರ್ಡ್ ವರ್ಕ್ ಈಸ್ ಮಸ್ಟ್ ಅಂತ ಹೇಳ್ತೀನಿ. ಹೊಸ ಹೊಸ ಸ್ನೇಹಿತರನ್ನ ಸಂಪಾದಿಸ್ತೀರ. ಹೊಸ ಸ್ನೇಹಿತರು ಸಿಗ್ತಾರೆ ನಿಮ್ಮ ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು, ಅಥವಾ ನೀವೆಲ್ಲ ಹಾಬೀಸ್ ಇರುತ್ತೆ, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಆಚೆ ಹೋಗ್ತೀರಾ, ಅಲ್ಲಿ ಹೊಸ ಫ್ರೆಂಡ್ಸ್ ಆಗ್ಬೋದು, ಎಲ್ಲಿ ಬೇಕಾದರೂ ಆಗ್ಬೋದು. ಹೊಸ ಫ್ರೆಂಡ್ಸ್ ಅಂತೂ ಆಗ್ತಾರೆ, ಐದರ್ ಇನ್ ಸೋಷಿಯಲ್ ಮೀಡಿಯಾ, ಎನಿವೇರ್. ಆ್ಯಂಡ್ ಹೊಸ ಹಾಬೀಸ್ನ ಬೆಳೆಸ್ಕೊತೀರ ಈ ವರ್ಷ. ನೀವು 2025ನೇ ವರ್ಷ ಹೊಸ ಹಾಬೀಸ್ನ ಬೆಳೆಸ್ಕೊತೀರ. ಲೈಕ್ ಜಾಗಿಂಗ್, ವಾಕಿಂಗ್, ಅಥವಾ ಯೋಗ ಮಾಡೋದು, ಮೆಡಿಟೇಷನ್ ಸ್ಟಾರ್ಟ್ ಮಾಡೋದು, ಅಥವಾ ಏನಾದರೂ ಒಂದು ಹೊಸ ಹಾಬಿನ ನೀವು ಸ್ಟಾರ್ಟ್ ಮಾಡ್ತೀರಾ. ಆಮೇಲೆ ಕೆಲವ್ರಿಗೆ 2025ನೇ ವರ್ಷ ಒಂಥರ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ, ಒಂಥರ ಅಲ್ಪಕಾಲಿಕ ಆಸಕ್ತಿ ಹೆಚ್ಚಾಗುತ್ತೆ. ಸೊ ಪೇಷನ್ಸಿಂದ ಇರಿ, ಮೆಡಿಟೇಷನ್ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಮಾರ್ಚ್ ಮಂತಲ್ಲಿ 1 ಸೀರೀಸಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ ಅವ್ರಿಗೆ 2025ನೇ ಇಸ್ವಿ ಹೇಗಿರುತ್ತೆ ಅಂತ ಹೇಳಿದೆ ನೋಡೋಣ. ಅವ್ರಿಗೆ 2025ನೇ ಇಸ್ವಿ ಒಂಥರ ಕಷ್ಟ ಅಂತ ಹೇಳ್ಬೋದು. ಇಯರ್ ಆಫ್ ಹಾರ್ಡ್ ವರ್ಕ್. ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ನೀವು ಕೆಲಸ ಮಾಡೋ ಜಾಗದಲ್ಲಿ ಅವಮಾನ ಆಗ್ಬೋದು, ಅಥವಾ ನಿಮ್ಮ ಬಾಸ್, ಮ್ಯಾನೇಜರಿಂದ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ನಿಮಗೆ ಸಿಗುತ್ತೆ, ಅಥವಾ ಎಜುಕೇಷನಲ್ಲಿರೋರಿಗೆ ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಬರ್ಬೋದು. ಆಮೇಲೆ ತುಂಬ ಒಂಥರ ಇಟ್ ವಿಲ್ ಬಿ ಇಯರ್ ಆಫ್ ಸೀರಿಯಸ್, ಡಿಫಿಕಲ್ಟ್ ಆ್ಯಂಡ್ ರಿಸ್ಟ್ರಿಕ್ಟಿಂಗ್ ಅಂತ ಹೇಳ್ಬೋದು. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಬರ್ಬೋದು. ಸೊ ಹುಷಾರಾಗಿರಿ, ಬಿ ಪ್ರಿಪೇರ್ಡ್. ದಿಸ್ ಇಸ್ ದ ಇಯರ್ ಆಫ್ ಡಿಫಿಕಲ್ಟೀಸ್. ಸೊ ಮಂತ್ರ ಪಠನೆ ಮಾಡಿ ಆದಷ್ಟು ಅನ್ಲಿಮಿಟೆಡ್ ಆಗಿ. ಸೊ ಇನ್ನು ನೆಕ್ಸ್ಟು ಏಪ್ರಿಲ್ ಮಂತಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ 1 ಸೀರೀಸಲ್ಲಿ ಅವ್ರಿಗೆ ಹೇಗಿರುತ್ತೆ 2025ನೇ ಇಸ್ವಿ ಅಂದರೆ, ನಿಮಗೆ 2025ನೇ ಇಸ್ವಿ ಒಂದು ಬದಲಾವಣೆ ತರುತ್ತೆ. ಸೊ ನೀವೇನಾದರೂ ಚೇಂಜ್ ನೋಡ್ತಾ ಇದ್ದರೆ, ವರ್ಕ್ ಮಾಡೋರಿಗೆ ಇವಾಗ ಬೇರೆ ಕಡೆ ಚೇಂಜ್ ಮಾಡಬೇಕು ಜಾಬ್ನ ಅಂತ ನೋಡ್ತಾ ಇದ್ದರೆ, 2025ನೇ ಇಸ್ವಿ ಈಸ್ ರೈಟ್ ಟೈಮ್. ಆ್ಯಂಡ್ ಕೆಲವರು ಮನೆ ಶಿಫ್ಟ್ ಮಾಡಬೇಕು ಅಂತ ಇರ್ತಾರೆ, ಹೌಸ್ ಶಿಫ್ಟಿಂಗ್, ಅವ್ರಿಗೂ ಕೂಡ 2025ನೇ ಇಸ್ವಿ ಕೂಡ ಜಾಗ ಕೂಡ ಬದಲಾವಣೆ ಸಾಧ್ಯತೆ ಇರುತ್ತೆ.
ಆ್ಯಂಡ್ ಇಯರ್ ಆಫ್ ನ್ಯೂ ಎಕ್ಸೈಟ್ಮೆಂಟ್ಸ್. ಒಂಥರ ತುಂಬ ಚೆನ್ನಾಗಿರುತ್ತೆ. ಹೊಸ ಹೊಸದು ಸಂತೋಷ ನೋಡ್ತೀರಾ ನೀವು. ಆ್ಯಂಡ್ ಏನಾದರೂ ಬದಲಾವಣೆ ಮಾಡಬೇಕು ಅನ್ನೋದಿದ್ದರೆ ನೀವು 2025ನೇ ಇಸ್ವಿ ಕರೆಕ್ಟ್ ಟೈಮು. ಯಾರ್ಯಾರು ಏಪ್ರಿಲ್ 1 ಸೀರೀಸಲ್ಲಿ ಹುಟ್ಟಿರ್ತೀರ ಅವ್ರಿಗೆ 2025ನೇ ಇಸ್ವಿ ಇಟ್ಸ್ ಅ ರೈಟ್ ಟೈಮ್ ಟು ಚೇಂಜ್ ಎನಿಥಿಂಗ್ ಅನ್ವಾಂಟೆಡ್ ಆ್ಯಂಡ್ ಅನ್ಹ್ಯಾಪಿ ಇನ್ ಯುವರ್ ಲೈಫ್. ಈ ವರ್ಷ ತುಂಬ ಬದಲಾವಣೆ ಆಗುತ್ತೆ. ಕ್ಯಾರಿಯರಲ್ಲಾಗಿರ್ಬೋದು, ಮನೆ ಬದಲಾವಣೆ, ಅಥವಾ ಪಾರ್ಟ್ನರ್ ಆಗಿರ್ಬೋದು, ಅಥವಾ ದೇಶನೇ ಬಿಟ್ಟು ಹೋಗ್ಬೋದು ಬೇರೆ ದೇಶಕ್ಕೆ, ಅಥವಾ ಸ್ಟೇಟಿಂದ ಸ್ಟೇಟ್ಗೂ ಹೋಗ್ಬೋದು. ಒಟ್ಟಿನಲ್ಲಿ ಬದಲಾವಣೆ ಅಂತೂ ನೋಡ್ತೀರಾ. ಅನಿರೀಕ್ಷಿತ ಘಟನೆಗಳನ್ನ ಆಗುತ್ತೆ ನಿಮಗೆ ಈ ವರ್ಷ. ಸಿದ್ಧತೆ ಆಗಿರಿ. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಮೈಟ್ ಹ್ಯಾಪನ್. ಇಂಪಾಸಿಬಲ್ ಥಿಂಗ್ಸ್ ಆಲ್ಸೋ ಮೈಟ್ ಹ್ಯಾಪನ್. ಸೊ ಬಿ ಪ್ರಿಪೇರ್ಡ್. ಮೇ ತಿಂಗಳಲ್ಲಿ 1 ಸೀರೀಸಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ ಅವ್ರಿಗೆ 2025ನೇ ಇಸ್ವಿ ಹೇಗಿರುತ್ತೆ? ಈ ವರ್ಷದ ಎಲ್ಲ ಮನೆಯಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ, ಮನೆಯವ್ರ ಜೊತೆನೇ. ದಿಸ್ ಇಯರ್ ಆಫ್ ಫಾರ್ ಹೋಮ್ ಆ್ಯಂಡ್ ಫ್ಯಾಮಿಲಿ. ಮದುವೆ ಆಗಿರೋರಿಗೆ ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ. ಲೈಕ್ ಆಚೆಗಡೆ ಟ್ರಿಪ್ ಹೋಗ್ಬೋದು. ಎಲ್ಲ ಫ್ಯಾಮಿಲಿ, ಎಲ್ಲೋದ್ರೂ ಫ್ಯಾಮಿಲಿನೇ ಜಾಸ್ತಿ ನೀವು ಫೋಕಸ್ ಮಾಡ್ತೀರಾ ಈ ವರ್ಷ. ಚೆನ್ನಾಗಿದ್ದರೆ ಪಾರ್ಟ್ನರ್ಶಿಪ್, ಯಾರಾದರೂ ಲವ್ ಮಾಡ್ತಾ ಇರೋರಿಗೆ ಚೆನ್ನಾಗಿದ್ದರೆ ಮ್ಯಾರೇಜ್ ಆಗುತ್ತೆ ಈ ಇಯರು. ಇಲ್ಲ ಅಂದರೆ ಸಪ್ರೇಷನ್ ಆಗುತ್ತೆ, ಬ್ರೇಕಪ್ ಆಗುತ್ತೆ. ಇಟ್ ಈಸ್ ಎ ಇಯರ್ ಆಫ್ ಗುಡ್ ಆ್ಯಂಡ್ ಬ್ಯಾಡ್ ಬೋತ್. ಡಿಪೆಂಡ್ಸ್ ಅಪಾನ್ ಯುವರ್ ಕರ್ಮ, ಇಂಡಿವಿಜುವಲ್ ಕರ್ಮ. ಒಂದು ರೀತಿ ಇಟ್ ಈಸ್ ಎ 2-way ಇಯರ್ ಅನ್ಬೋದು. ರಿಲೇಷನ್ಶಿಪ್ ಚೆನ್ನಾಗಿದ್ದರೆ ವಂಡರ್ಫುಲ್ ಇಯರ್ ಈ ವರ್ಷ, 2025ನೇ ವರ್ಷ. ಚೆನ್ನಾಗಿಲ್ಲ ಅಂದರೆ ಒಂಥರ ಅದೇ ಯೋಚನೆಯಲ್ಲೇ ಕೊರಗೋದು ಜಾಸ್ತಿ ಆಗುತ್ತೆ. ನಿಮ್ಮ ಥಾಟ್ಸ್ ಆ್ಯಂಡ್ ಎನರ್ಜಿ ನಿಮ್ಮ ಮನೆ ಮೇಲೆ, ನೀವು ಪ್ರೀತಿ ಮಾಡೋ ವ್ಯಕ್ತಿಗಳ ಮೇಲೆ ಈ ವರ್ಷ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಸೊ ಏನಾದರೂ ಬ್ರೇಕಪ್ ಆದರೆ ಲವ್ಲಿ ಅಂತ ತಲೆ ಕೆಡಿಸ್ಕೊಂಬಿಡಿ. ಕಾಮಾಗಿರಿ ಅಂತ ಹೇಳ್ತೀನಿ. ಇನ್ನು ಜೂನ್ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ 1 ಸೀರೀಸಲ್ಲಿ 1ನೇ ತಾರೀಕು, 19ನೇ ತಾರೀಕು, 22ನೇ ತಾರೀಕು, ಅಂದರೆ ನಿಮ್ಮ ಬರ್ತ್ ಡೇಟ್ 1 to 30ಯಲ್ಲಿ ಯಾವಾಗಾದರೂ ಇದ್ದರೆ ಅದು ಟೋಟಲ್ ಮಾಡಿದಾಗ 1 ಬರಬೇಕು, ಆರ್ 1. ಇವ್ರಿಗೆ ನಾನು ಹೇಳ್ತಿರೋದು. ಸೊ ಜೂನ್ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ 1 ಸೀರೀಸಲ್ಲಿ ಅವ್ರಿಗೆ 2025ನೇ ವರ್ಷ ಹೇಗಿರುತ್ತೆ? ಈ ವರ್ಷ ತುಂಬ ಸಾಫ್ಟಾಗಿರುತ್ತೆ, ಜೆಂಟಲಾಗಿರುತ್ತೆ. ಒಂಥರ ಏನು ಜಾಸ್ತಿ ಚಿಂತೆ ಇರೋಲ್ಲ. ನೀವು ಜಾಸ್ತಿ ನಿಮ್ಮ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತೀರಾ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತೀರಾ ಈ ವರ್ಷ. ಮೆಡಿಟೇಷನ್ ಮಾಡ್ಬೋದು ಸ್ಟಾರ್ಟು. ಸೊ ನಿಮ್ಮ ಬಗ್ಗೆ ನೀವು ಆಲೋಚನೆ ಜಾಸ್ತಿ ಮಾಡ್ತೀರಾ. ಏನಾದರೂ ಏನಾದರೂ ಕಲಿಬೇಕು ಅನ್ನೋಂಗಿದ್ರೆ ಈ ವರ್ಷ ಬೆಸ್ಟ್ ಟೈಮು. ಹೊಸದಾಗಿ ಏನಾದರೂ ಕಲಿಬೇಕು, ಏನಾದರೂ ಕೋರ್ಸ್ ಮಾಡಬೇಕು ಅನ್ನೋರಿಗೆ ಇದು ಹೆಲ್ಪ್ ಆಗುತ್ತೆ ಈ ವರ್ಷ. ಆ್ಯಂಡ್ ಈ ವರ್ಷ ಸ್ವಲ್ಪ ನೀವು ಹೊಸ ಹೊಸ ನಾಲೆಜ್ನ ಗೈನ್ ಮಾಡ್ತೀರಾ, ಹೊಸ ಹೊಸ ವಿಚಾರಗಳನ್ನ ಸಂಗ್ರಹಿಸ್ತೀರಾ. ಸ್ಪಿರಿಚುವಲ್ ಇಂಟ್ರೆಸ್ಟ್ ಇರೋರಿಗೆ ಸ್ಪಿರಿಚುವಲ್ ನಾಲೆಜ್ ತೊಗೊಳ್ತೀರಾ, ಸ್ಪಿರಿಚುವಲಿ ಗ್ರೋತ್ ಆಗ್ತೀರಾ. ಮೆಟೀರಿಯಲ್ ಪೊಸೆಷನ್ಗಿಂತ ಸ್ಪಿರಿಚುವಲ್ ಗ್ರೋತ್ ಆಗುತ್ತೆ ಈ ವರ್ಷ ಅಂತ ಹೇಳ್ಬೋದು. ನಿಮ್ಮ ಇನ್ನರ್ ಕಾನ್ಷಿಯಸ್ನೆಸ್ನ ಡೆವಲಪ್ ಮಾಡ್ಕೊಳ್ಳೋಕ್ಕೆ ನೀವು ಜಾಸ್ತಿ ಆಸಕ್ತಿ ವಹಿಸ್ತೀರಾ ಈ ವರ್ಷ. ಇನ್ನು ಜುಲೈ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ 1 ಸೀರೀಸಲ್ಲಿ ಅವ್ರಿಗೆ 2025ನೇ ವರ್ಷ ಹೇಗಿರುತ್ತೆ ಅಂದರೆ, ಅವ್ರಿಗೂ ಕೂಡ ಸ್ವಲ್ಪ ಇಯರ್ ಆಫ್ ಹಾರ್ಡ್ ವರ್ಕ್ ಅಂತ ಹೇಳ್ಬೋದು. ಬಟ್ ಮಣಿ ಬರುತ್ತೆ. ನೀವೇನಾದರೂ ಮಣಿ ಬರೋ ಎಕ್ಸ್ಪೆಕ್ಟೇಷನಲ್ಲಿದ್ದರೆ ನೆಕ್ಸ್ಟ್ ಇಯರ್ ಅಂದರೆ 2025 ಮಣಿ ಬರುತ್ತೆ. ಯಾವ ಸೋರ್ಸಿಂದ ಆದರೂ ಆಗಿರ್ಬೋದು.
ಮಣಿ ಬರುತ್ತೆ. ಲೈಕ್ ನೀವು ಶೇರ್ಸನ್ನೆಲ್ಲಾದರೂ ಇನ್ವೆಸ್ಟ್ ಮಾಡಿ ವೆಯ್ಟ್ ಮಾಡ್ತಾಯಿದ್ರೆ ಮಣಿ ಬರುತ್ತೆ. ಅವರು ಎಲ್ಸ್ ಯಾರಿಗಾದ್ರೂ ದುಡ್ಡು ಕೊಟ್ಟಿರ್ತೀರ, ಅವರು ಕೊಡದೆ ಸತಾಯಿಸ್ತಿರ್ತಾರೆ. ಸೊ ಮಣಿ ಬರೋ ಪ್ರಾಬಬಿಲಿಟೀಸ್ ಜಾಸ್ತಿ ಇದೆ. ನೀವಿಷ್ಟು ವರ್ಷ ಕಷ್ಟಪಟ್ಟಿರೋರು ಇನ್ನೂ ಏನೂ ನನಗೆ ರಿಸಲ್ಟ್ ಸಿಗ್ತಾಯಿಲ್ಲ, ನನಗೆ ಗುರುತಿಸ್ತಾ ಇಲ್ಲ, ನನ್ನ ಶ್ರಮಕ್ಕೆ ಫಲ ಸಿಗ್ತಾಯಿಲ್ಲ ಅಂತ ಅಂದ್ಕೊಳ್ತಾಯಿದ್ರೆ, ಈ ವರ್ಷ ನಿಮ್ಮ ಕಷ್ಟಕ್ಕೆ ಫಲ ಸಿಗೋ ಸಮಯ ಬಂದಿದೆ. ನಿಮಗೆ ರಿಕಗ್ನೈಷನ್ ಸಿಗುತ್ತೆ, ರಿವಾರ್ಡ್ ಸಿಗುತ್ತೆ. ಲೈಕ್ ಪ್ರಮೋಷನ್ ಸಿಗ್ಬೋದು, ಸ್ಯಾಲ್ರಿ ಇಂಕ್ರಿಮೆಂಟ್ ಆಗ್ಬೋದು ಕೆಲಸ ಮಾಡ್ತಾಯಿರೋರಿಗೆ. ಬಟ್ ಹೆಲ್ತ್ ಇಶ್ಯೂಸ್ ಕಡೆ ಗಮನ ಇರಲಿ. ಹೆಲ್ತ್ ಇಶ್ಯೂಸ್ ಬರ್ಬೋದು, ಮೈನರ್ ಸ್ವಲ್ಪ ಕಾಷಿಯಸ್ ಆಗಿರಿ. ನೆಕ್ಸ್ಟು ಆಗಸ್ಟ್ ಮಂತಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ 1 ಸೀರೀಸಲ್ಲಿ ಅವ್ರಿಗೆ 2025 ಹೇಗಿರುತ್ತೆ ಅಂತ ಅಂದರೆ, ಈ ವರ್ಷ ಒಂಥರ 2025 ಹೇಗಿರುತ್ತೆ ಅಂದರೆ, ಅವ್ರಿಗೆ ಹಳೆಯದನ್ನೆಲ್ಲ ಮರೆಯೋದಕ್ಕಾಗಲ್ಲ, ಯೋಚನೆ ಬರ್ತಾ ಇರುತ್ತೆ ಅವ್ರಿಗೆ. ಪಾಸ್ಟ್ ಎಲ್ಲ ಏನಾಗಿರುತ್ತೆ ಅದೆಲ್ಲ ಯೋಚನೆ ಬರುತ್ತೆ. ಸ್ವಲ್ಪ ಪೈನ್ ಆಗುತ್ತೆ ಅವ್ರಿಗೆ. ಹಳೆಯದನ್ನು ಮರೆಯೋದು ಸ್ವಲ್ಪ ಡಿಫಿಕಲ್ಟಿ ಅನಿಸ್ಬೋದು, ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಮುಂದಿನ ಹೆಜ್ಜೆ ಏನು ಇಡಬೇಕು ಅನ್ನೋದ್ರ ಕಡೆ ನಿಮ್ಮ ಯೋಚನೆ ಹೋಗುತ್ತೆ. ನೆಕ್ಸ್ಟು ಹಳೆದಿನೆಲ್ಲ ಮರೆಯೋ ಟೈಮ್ ಬರುತ್ತೆ. ಸೊ ನೆಕ್ಸ್ಟು ನೀವು ಹುಷಾರಾಗಿ ಹೆಜ್ಜೆ ಇಡಿ. ನಾವೆಲ್ಲರೂ ಕಲಿಯುಗದಲ್ಲಿದ್ದೀವಿ. ಎಲ್ಲರನ್ನೂ ಕಣ್ಮುಚ್ಕೊಂಡು ನಂಬೋಕ್ಕಾಗಲ್ಲ. ಸೊ ಯಾರೋ ಮೋಸ ಮಾಡಿರ್ಬೋದು, ನಿಮಗೆ ಯಾರಿಂದನೋ ನೀವು ಮೋಸ ಆಗಿರ್ಬೋದು. ಬಟ್ ಹಂಗಂತ ಹೇಳಿ ಎಲ್ಲರೂ ಕೆಟ್ಟವರು ಅಲ್ಲ, ಬಟ್ ಅದೇ ಥರ ಎಲ್ಲರೂ ಒಳ್ಳೆಯವರು ಕೂಡ ಇಲ್ಲ, ಅದೇ ಸತ್ಯ. ನಾವು ಹುಷಾರಾಗಿರ್ಬೇಕಷ್ಟೆ. ನಮ್ಮ ಬ್ರೈನ್ಗೆ ವರ್ಕ್ ಕೊಟ್ಟು ಸೆನ್ಸ್ ಮಾಡಿ ನಾವು ಜನದ ಜೊತೆ ವ್ಯವಹಾರ ಮಾಡಬೇಕಾಗುತ್ತೆ. ಸ್ವಲ್ಪ ಈ ವರ್ಷ ನಿಮಗೆ ಸುಳ್ಳು ಸಂಗತಿಗಳು ಬರುತ್ತೆ. ಯು ವಿಲ್ ಗೆಟ್ ಫಾಲ್ಸ್ ಲೀಡ್ ಇನ್ ಯುವರ್ ವೇ. ಸೊ ಹುಷಾರಾಗಿರಿ. ಕೆಲವರು ನಿಮ್ಮನ್ನು ನಂಬಿಸೋಕೆ ಏನೇನೋ ಟ್ರೈ ಮಾಡ್ಬೋದು. ಸೊ ಅಷ್ಟು ಈಸಿಯಾಗಿ ನಂಬೋಕೆ ಹೋಗ್ಬೇಡಿ. ಸೊ 2-3 ಸರಿ ಯೋಚನೆ ಮಾಡಿ. ಸೊ ಲಾಸ್ಟ್ 3 months ನಿಮಗೆ ಒಂದು ಪಿಕ್ಚರ್ ಸಿಗುತ್ತೆ, ನೆಕ್ಸ್ಟ್ ಇಯರ್ ಹೇಗಿರಬೇಕು ಅನ್ನೋ ಥರ, ಮುಂದಿನ ದಿನದಲ್ಲಿ ಹೇಗೆ ಇರಬೇಕು ಅನ್ನೋದು ಒಂದು ಪಿಕ್ಚರ್ ಸಿಗುತ್ತೆ. ಬಿ ರೆಡಿ. ಇನ್ನು ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ 1 ಸೀರೀಸಲ್ಲಿ ಯಾರು ಹುಟ್ಟಿದ್ದಾರೆ ಅವ್ರಿಗೆ 2025 ಹೇಗಿರುತ್ತೆ, ಅವ್ರಿಗೆ ಹೊಸ ಆರಂಭಗಳು. ಯಾರಾದರೂ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ, ಅಫ್ಕೋರ್ಸ್ ಬಿಸ್ನೆಸ್ ಮಾಡೋದು ನಿಮ್ಮ ದಶಾಭುಕ್ತಿ ಸಪೋರ್ಟಿಂಗ್ ಆಗಿದ್ದರೆ ಮಾತ್ರ ಹೆಲ್ಪ್ ಆಗುತ್ತೆ. ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇರೋರಿಗೆ ಇದು ಒಳ್ಳೆ ಇಯರ್ 2025. ಆ್ಯಂಡ್ ಒಂಥರ ಈ ವರ್ಷ ನಿಮ್ಮಲ್ಲಿ ಉತ್ಸಾಹ, ಶಕ್ತಿ ತುಂಬಿರುತ್ತೆ. ಆರಂಭಿಸಿದ ಯಾವುದೇ ಕಾರ್ಯ ಕೂಡ ದೀರ್ಘಕಾಲದವರೆಗೆ ಉಳಿಯುತ್ತೆ. ಹೊಸ ಹಣಕಾಸಿನ ವ್ಯವಹಾರ ಕೂಡ ಆರಂಭಿಸ್ಬೋದು ಈ ವರ್ಷ ನಿಮಗೆ. ಆ್ಯಂಡ್ ನೆಕ್ಸ್ಟು ಅಕ್ಟೋಬರ್ ತಿಂಗಳಲ್ಲಿ ಯಾರ್ಯಾರು 1 ಸೀರೀಸಲ್ಲಿ ಹುಟ್ಟಿದ್ದಾರೆ ಅವ್ರಿಗೆ 2025ನೇ ವರ್ಷ ಹೇಗಿರುತ್ತೆ. ಅವ್ರಿಗೆ ಈ ವರ್ಷ 2025ನೇ ವರ್ಷ ಒಂಥರ ಸ್ಲೋ ಸ್ಟಾರ್ಟ್ ಅಂತ ಹೇಳ್ಬೋದು. ವೇಸ್ಟ್ ಆಫ್ ಟೈಮ್, ಎನರ್ಜಿ, ಮಣಿ ಕೂಡ ತುಂಬಾ ಸ್ಪೆಂಡ್ ಮಾಡ್ತೀರಾ, ಸ್ಪೆಂಡ್ ಆಗುತ್ತೆ, ಉಳ್ಸೋಕ್ಕೆ ಕಷ್ಟ ಆಗುತ್ತೆ ಅಮೌಂಟ್ನ. ಈ ವರ್ಷ ನೀವು ಸ್ವಲ್ಪ ಪೇಷನ್ಸ್ ಆಗಿರೋದು ಒಳ್ಳೆಯದು. ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಈ ವರ್ಷ, ಕಾಮಾಗಿರಿ. ಇನ್ನು ನೆಕ್ಸ್ಟು ನವಂಬರ್ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ 1 ಸೀರೀಸಲ್ಲಿ 1ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು, ಅವ್ರಿಗೆ 2025ನೇ ಇಸ್ವಿ ಹೇಗಿರುತ್ತೆ ಅಂದರೆ, ಒಂಥರ ಚೆನ್ನಾಗಿರುತ್ತೆ, ಸಂತೋಷವಾಗಿರುತ್ತೆ. ಒಂಥರ ಎಂಜಾಯ್ ಮಾಡ್ತೀರಾ ನೀವು ಇಯರು. ಲೈಕ್ ಟ್ರಾವೆಲಿಂಗ್ ಆಗಿರ್ಬೋದು ಅಥವಾ ಪಾರ್ಟೀಸ್ ಅಟೆಂಡ್ ಮಾಡ್ಬೋದು, ಒಂಥರ ಎಂಜಾಯಬಲ್ ಆಗಿರುತ್ತೆ.
ಬಟ್ ಈ ವರ್ಷ ನೀವು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಕೆಲಸದಲ್ಲಿ. ಈ ವರ್ಷ ನೀವು ಕೂಡ ಹೊಸ ಹೊಸ ಸ್ನೇಹಿತರನ್ನ ಸಂಪಾದಿಸ್ತೀರ, ಹೊಸ ಹೊಸ ಹಾಬೀಸ್ನ ಬೆಳೆಸ್ಕೊತೀರ. ಬಟ್ ಎಲ್ಲೋ ಒಂದು ಕಡೆ ಕೆಲವೊಂದು ಸರಿ ನಿಮಗೆ ಶಾರ್ಟ್ ಲಿವ್ಡ್ ಇಂಟ್ರೆಸ್ಟ್ ಕೂಡ ಬರುತ್ತೆ. ಯಾಕಾದರೂ ಇದೀನೋ ಏನಕ್ಕೆ ಈ ಜೀವನ ಅನ್ನೋ ಥರ ಎಲ್ಲ ಅನಿಸುತ್ತೆ. ಬಟ್ ಅದ್ರ ಕಡೆ ಜಾಸ್ತಿ ಗಮನ ಕೊಡಬೇಡಿ, ಪಾಸಿಟಿವ್ ಆಸ್ಪೆಕ್ಟ್ಸ್ ಕಡೆ ಗಮನ ಕೊಡಿ ಅಂತ ಹೇಳ್ತೀನಿ. ಇನ್ನು ಡಿಸೆಂಬರ್ ತಿಂಗಳಲ್ಲಿ ಯಾರ್ಯಾರು ಒಂದು ಸೀರೀಸಲ್ಲಿ ಹುಟ್ಟಿದ್ದಾರೆ ಅವ್ರಿಗೆ 2025ನೇ ಇಸ್ವಿ ಹೇಗಿರುತ್ತೆ ಅಂದರೆ ಸ್ವಲ್ಪ ಕಷ್ಟಕರವಾಗಿರುತ್ತೆ, ಪರಿಶ್ರಮ ಪಡಬೇಕಾಗುತ್ತೆ ಈ ವರ್ಷ ಜಾಸ್ತಿ. ನೀವು 2025ಲಿ ಸ್ವಲ್ಪ ತೊಂದರೆ ಬರುತ್ತೆ ನಿಮಗೆ, ಹುಷಾರಾಗಿರಿ. ಸ್ವಲ್ಪ ಗಂಭೀರವಾಗಿರುತ್ತೆ 2025ನೇ ಇಸ್ವಿ ನಿಮಗೆ. ಸ್ವಲ್ಪ ತೊಂದರೆನೇ ಜಾಸ್ತಿ ಬರುತ್ತೆ, ಲೈಕ್ ಹೆಲ್ತ್ ಇಶ್ಯೂಸ್ ಬರ್ಬೋದು, ಆಮೇಲೆ ಮನಿ ತುಂಬ ಖರ್ಚಾಗುತ್ತೆ, ಆಮೇಲೆ ಕೆಲಸದಲ್ಲಿ ತುಂಬ ಸ್ಟ್ರೆಸ್ ಫೇಸ್ ಮಾಡಬೇಕಾಗುತ್ತೆ ಮ್ಯಾನೇಜರಿಂದ. ಸೊ ಬಿ ಪ್ರಿಪೇರ್ಡ್. ಏನಾದರೂ ರೆಮಿಡಿ ಮಾಡ್ಕೊಳ್ಳಿ. ಸ್ವಲ್ಪ ಆದಷ್ಟು ಮಂತ್ರ ಚಾಂಟ್ ಮಾಡಿ, ಟೆಂಪಲ್ಗೆ ಹೋಗಿ ಅವಾಗವಾಗ. So that you will get some positive vibes and your nerves gets calm. ಸೊ ಅದಕ್ಕೋಸ್ಕರ ಟೆಂಪಲ್ಗೆ ಹೋಗೋಕ್ಕೆ ಹೇಳೋದು. ಸೊ ಡಿಸೆಂಬರ್ ತಿಂಗಳಲ್ಲಿ ಒಂದು ಸೀರೀಸಲ್ಲಿ ಹುಟ್ಟಿರೋರು ಆ್ಯಂಡ್ ಮಾರ್ಚ್ ತಿಂಗಳಲ್ಲಿ ಒಂದು ಸೀರೀಸಲ್ಲಿ ಹುಟ್ಟಿರೋರು ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡಿ ಅಂತ ಹೇಳ್ತೀನಿ. ಆ್ಯಂಡ್ ಸ್ವಲ್ಪ ಕಷ್ಟವಾಗಿರುತ್ತೆ ಈ ವರ್ಷ ನಿಮಗೆ, 2025ನೇ ವರ್ಷ. ಸೊ ಬಿ ಪ್ರಿಪೇರ್ಡ್, ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಎಲ್ಲ ಯಾರ್ಯಾರು ಒಂದು ಸೀರೀಸಲ್ಲಿ ಹುಟ್ಟಿದ್ದೀರ ಅವ್ರಿಗೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಚಾನಲ್. ಸಪೋರ್ಟ್, ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಇರಲಿ. ಈ ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಧನ್ಯವಾದ.